ಎಲ್ರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಿಪ್ಪಟ್ಟು ತುಂಬ ಗರ್ಗರಿಯಾಗಿರುವಂಥದ್ದು, ಅದ್ರ ಜೊತೆಗೆ ಮೊರಕ್ಕು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನೀವು ಒಂದು 10 ದಿನ ಇಟ್ಕೊಂಡ್ರೂ ಅದೇ ರೀತಿ ಕ್ರಿಸ್ಪಾಗಿ ಖಾರವಾಗಿ ತುಂಬ ರುಚಿಯಾಗಿರುವಂಥ ಒಂದು ನಿಪ್ಪಟ್ಟು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡಬಹುದು. 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾರ್ಮಲ್ ಅಕ್ಕಿ ಹಿಟ್ಟು, ಅಂಗಡಿಯಿಂದ ತಂದಿರೋದು ಅಥವಾ ಮಿಲ್ಗೆ ಹಾಕ್ಸಿರೋದು ಯಾವುದಾದ್ರೂ ಆಗುತ್ತೆ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು 1.5 ಟೀ ಸ್ಪೂನ್ ತನಕ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಇಷ್ಟು ಖಾರ ಇದಕ್ಕೆ ಸಾಕಾಗುತ್ತೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಈ ರೀತಿಯಾಗಿ ಚೂರು ಮಾಡ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಬೇಕು ಅಂತಂದರೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಬೇಕಾದರೆ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒಣ ಪದಾರ್ಥ ಎಲ್ಲ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನ್ನಷ್ಟು ಹುರ್ಗಡ್ಲೆ, ಅಷ್ಟೇ ಪ್ರಮಾಣದ ಕಡಲೆಕಾಯಿ ಬೀಜ ಹುರಿದಿರೋ ಅಂಥದ್ದು ಮತ್ತು ಸಿಪ್ಪೆ ತೆಗೆದಿರೋ ಅಂಥದ್ದು. ಒಂದು 2 ಸಲ ಈ ರೀತಿ ನೀವು ಪಲ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ದಪ್ಪನಾಗಿ ಚೂರುಗಳಾದರೆ ಸಾಕು. ಅದನ್ನು ಕೂಡ ಹಾಕ್ಕೊಂಡು ಹಿಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಕಲಿಸ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂತಂದರೆ ಕಾದಿರೋ ಎಣ್ಣೆನ ಹಾಕ್ಕೋಬೋದು. 2 ಟೇಬಲ್ ಸ್ಪೂನು, 2.5 ತನಕ ಹಾಕ್ಕೋಬೋದು. ಈಗ ಚೆನ್ನಾಗಿ ನಾವು ಹಾಕಿರೋ ತುಪ್ಪನ ಕಲಿಸ್ಕೋಬೇಕು. ಆಗ ಗರ್ಗರಿಯಾಗಿ ಕ್ರಿಸ್ಪಾಗಿ ಬಂದಿರುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು. ಚೆನ್ನಾಗಿ ನಾದಿದಾಗ ಅದು ಒಡೆಯಲ್ಲ, ತುಂಬ ಆರಾಮಾಗಿ ಅದನ್ನು ತಟ್ಟಬಹುದು. ಹಾಗಾಗಿ ಈ ರೀತಿಯಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಕಲಿಸ್ಕೊಂಡಿದ್ದಾಗಿದೆ. ಒಂದು ಯಾವುದಾದ್ರೂ ಒಂದು ಪೇಪರು, ಅಂದರೆ ಬಟರ್ ಪೇಪರು ಅಥವಾ ಬಾಳೆ ಎಲೆ ಈ ರೀತಿಯಾಗಿ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅಥವಾ ಅದಕ್ಕಿಂತ ಕಡಿಮೆ ಜಾಸ್ತಿ ನಿಮಗೆ ಯಾವ ಸೈಜಿನ ನಿಪ್ಪಟ್ಟು ಬೇಕೋ ಆ ರೀತಿಯಾಗಿ ತಗೊಂಡು ಹೀಗೆ ತಟ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ. ತುಂಬ ತೆಳ್ಳಗೆ ತಟ್ಕೊಂಡ್ರೆ ಸುರುಟ್ಕೊಂಡ್ಬಿಡುತ್ತೆ ಎಣ್ಣೆಗೆ ಹಾಕಿದಾಗ. ತುಂಬ ದಪ್ಪನಾಗಿದ್ರೆ ಚೆನ್ನಾಗಿರಲ್ಲ. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಇದಕ್ಕೆ ಹಾಕ್ಕೋಬೇಕು. ಸುಮಾರು ಒಂದು 4ರಿಂದ 5 ಒಟ್ಟಿಗೆ ಹಾಕ್ಕೋಬೋದು. ಈಗ ಮೀಡಿಯಂ ಉರಿನಲ್ಲಿ ಎಣ್ಣೆನ ಇಟ್ಕೊಂಡು ಬಿಸಿಯಾಗಿದೆ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಬಾರಿಗೆ ಒಂದು 4 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಬಂದಿದೆ. ಈಗ ಎಲ್ಲವನ್ನು ತಿರುಗಿಸಿ ಹಾಕ್ಕೊಂಡಾಗಿದೆ. ನಿಧಾನಕ್ಕೆ ಬೇಯಬೇಕು. ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು, ಹೊರಗಡೆ ಕೂಡ ಕ್ರಿಸ್ಪಾಗಿ ಆಗಿ ಕಲರ್ ಚೇಂಜ್ ಆಗುತ್ತೆ. ತುಂಬ ಡಾರ್ಕ್ ಆಗಿ ಆಗೋ ತನಕ ಎಣ್ಣೆಯಲ್ಲಿ ಬಿಡೋದು ಬೇಡ. ಯಾಕೆಂದರೆ ನಾವು ತೆಗೆದ ಮೇಲೂ ಅದು ಸ್ವಲ್ಪ ಬಿಸಿನಲ್ಲಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ತೆಕ್ಕೊಂಡ್ರೆ ಆ ನಂತರ ಕರೆಕ್ಟಾಗಿರೋ ಒಂದು ಕಲರು ಬರುತ್ತೆ. ನೋಡಿದ್ರಲ್ಲ, ಗರ್ಗರಿಯಾಗಿ ನಿಪ್ಪಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ತುಂಬ ಗರ್ಗರಿಯಾಗಿರುತ್ತೆ, ವಿಶೇಷ ರುಚಿಯಿಂದ ಕೂಡಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಮುರುಕ್ಕು. ಒಂದು ವಿಶೇಷ ಅಂತಂದರೆ ಇದಕ್ಕೆ ಬೆಣ್ಣೆ ಹಾಕೋದೇ ಬೇಡ, ಆದರೂ ತುಂಬ ಗರ್ಗರಿಯಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ, ಅರ್ಧ ಕಪ್ನಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ನುಣ್ಣಿಗೆ ಇದನ್ನು ರುಬ್ಕೊಂಡು ಪುಡಿ ಮಾಡಿಕೊಂಡು ಈ ಥರ ಒಂದು ಜರಡಿ ಇಟ್ಕೊಂಡು ಇದರಲ್ಲಿ ಜರಡಿ ಆಡ್ಕೊಳ್ಳೋಣ. ನಮಗೆ ಹಿಟ್ಟು ಬೇಕು. ಒಂದು ಚೂರು ತರತರಿಯಾಗಿರೋ ಒಂದು ಯಾವುದೇ ಒಂದು ಕಣ ಇದರಲ್ಲಿ ಸೇರಬಾರ್ದು. ಹಾಗಾಗಿ ಒಂದ್ಸಲ ಮುಟ್ಟು ನೋಡಿ. ನೀವು ಸಣ್ಣ ತೂತಿರೋ ಒಂದು ಜರಡಿನಲ್ಲಿ ಇದನ್ನು ಹಿಡ್ಕೋಬೇಕು. ಈಗ ಆಗಿದೆ ಇದು. ಇದಕ್ಕೆ ಎಳ್ಳನ್ನು ಹಾಕೋತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು, ಕಲರ್ದು ಮತ್ತು ಖಾರದ್ದು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ನಾರ್ಮಲ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವೂ ಚೆನ್ನಾಗಿ ಬೆರೆತ್ಕೋಬೇಕು. ಇದ್ರ ಜೊತೆಗೆ ನೀವು ಬೇಕಾದರೆ ಜೀರಿಗೆ ಅಥವಾ ಓಂಕಾಳು, ನಿಮಗೆ ಯಾವುದು ಒಂದು ರುಚಿಗೆ ಬೇಕೋ ಅದನ್ನು ಹಾಕ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 3.5 ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕಾದಿರೋ ಒಂದು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆರಿದ ಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ನಮ್ಮ ಮುರುಕು ತುಂಬ ಗರ್ಗರಿಯಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಮುಷ್ಟಿಯಲ್ಲಿ ತಗೊಂಡಾಗ ಒಂದು ಶೇಪ್ ಬರಬೇಕು. ಆಗ ನಾವು ಹಾಕಿರೋ ಒಂದು ಎಣ್ಣೆ ಸಾಕು ಅಂತ ಅರ್ಥ. ಈಗ 2 ಕಪ್ನಷ್ಟು
ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕಾದಿರಬೇಕು. ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು, ನೋಡಿಕೊಂಡು ಹಾಕ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಮುಚ್ಚಿ ಸುಮಾರು ಒಂದು 10 ನಿಮಿಷ ಬಿಡೋಣ. ಈಗ 10 ನಿಮಿಷ ಆಗಿದೆ. ಇದನ್ನು ನಾವು ಕಲಿಸ್ಕೋಬೇಕು. ಸ್ವಲ್ಪ ಒಣಕಲಾಗಿದೆ ಅಂತ ಆದರೆ ಮತ್ತೆ ನೀರನ್ನು ಹಾಕ್ಕೋಬೋದು. ಉಳಿದಿರೋ ನೀರನ್ನು ಹಾಕ್ಕೊಂಡು ಒಂದು ಮೃದುವಾದ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ನಾದಿ ಕಲಿಸ್ಕೋಬೇಕು. ಈಗ ಸಂಪೂರ್ಣವಾಗಿ ಕಲಿಸ್ಕೊಂಡಿದ್ದಾಗಿದೆ. ಈ ಥರ ಸಾಫ್ಟಾಗಿ ಇರಬೇಕು. ಇದನ್ನು ಒಣಗಕ್ಕೆ ಬಿಡಬಾರ್ದು. ಹಾಗಾಗಿ ಇದ್ರ ಮೇಲೆ ಒಂದು ಬಟ್ಟೆನೋ ಅಥವಾ ಒಂದು ತಟ್ಟೆನ ಮುಚ್ಚಿ ಇಟ್ಕೋಬೇಕು. ಈಗ ಈ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವೀಗಾಗಲೇ ಕಲಿಸ್ಕೊಂಡಿರೋ ಒಂದು ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಒತ್ಕೋಬೇಕು. ಈಗ ನಾವು ಹಿಟ್ಟು ಹಾಕ್ಕೊಂಡ್ಮೇಲೆ ಉಳಿದಿರೋ ಹಿಟ್ಟನ್ನು ಆದಷ್ಟು ತಟ್ಟೆ ಮುಚ್ಚಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಮೇಲ್ಪದರ ಒಣಗಿಬಿಡುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ನೇರವಾಗಿ ಇದರಲ್ಲಿ ಹಿಂಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಿಂಡ್ಕೋಬೇಕು. ಈ ಥರ ಮಾಡಿದಾಗ ಅದು ಸರಾಗವಾಗಿ ಬರುತ್ತೆ. ಈಗ ಚೆನ್ನಾಗಿ ನೊರೆ ಎಲ್ಲ ಕಡಿಮೆ ಆದಮೇಲೆ ತಿರುಗಿಸಿ ಹಾಕ್ಕೊಳ್ಳೋಣ. ತಕ್ಷಣ ತಿರುಗ್ಸಕ್ಕೆ ಹೋಗಬಾರ್ದು. ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಗರ್ಗರಿಯಾಗಿದೆ ಅಂತ ಆದರೆ ತೆಕ್ಕೊಂಬಿಡೋಣ. ತುಂಬ ಗರ್ಗರಿಯಾಗಿ ಹಗುರವಾಗಿ ಬಂದಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನೀವು ಅಕಸ್ಮಾತಾಗಿ ಟ್ರಿಪ್ಗೆ ಹೋಗ್ತಾ ಇದ್ರೆ, ಟ್ರಾವೆಲ್ ಮಾಡ್ತಾ ಇದ್ರೆ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ನೀವು ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ತುಂಬ ಹಗುರವಾಗಿ ಇರುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.